ನಮಸ್ಕಾರ ಕರ್ನಾಟಕ, ನಮಸ್ಕಾರ ಕನ್ನಡಿಗ. ಧರ್ಮಸ್ಥಳದ ಹತ್ಯಾಕಾಂಡ. ಈ ಧರ್ಮಸ್ಥಳದ ಹತ್ಯಾಕಾಂಡವನ್ನು ಕಳೆದ 12-13 ವರ್ಷಗಳ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ಈ ಧರ್ಮಸ್ಥಳದ ಒಂದು ಭಾಗವಾದಂಥ ಸೌಜನ್ಯ ಪ್ರಕರಣ ಬೆಳಕಿಗೆ ಬಂತು. ದಣಿಗಳು ತಮ್ಮ ಎಲ್ಲ ಶಕ್ತಿಯನ್ನು ಹಾಕಿ ಸೌಜನ್ಯ ಪ್ರಕರಣವನ್ನು ಹಳ್ಳ ಹಿಡಿಸಿ ಕಾನೂನು ರೀತಿಯಲ್ಲಿ ಅದಕ್ಕೆ ಶವ ಸಂಸ್ಕಾರನೇ ಮಾಡಿಬಿಟ್ರು. ಯಾಕೆಂತಂದರೆ ದುಡ್ಡು ವರ್ಕೌಟ್ ಆಗುತ್ತೆ. ನೆನ್ನೆ ಈ ಪ್ರಕರಣದಲ್ಲೂ ಸ್ಟೇ ಸಿಕ್ಕಿದೆಯಂತೆ. ಸರ್ಕಾರನೇ ಜೊತೆನಲ್ಲಿದೆ, ದಣಿಗಳ ಜೊತೆನಲ್ಲಿ. ಸ್ಟೇ ಯಾಕೆ ಸಿಗಲ್ಲ? ಈಗ ಯಾವುದೇ ಕೇಸಲ್ಲಿ ಪ್ರಾಸಿಕ್ಯೂಷನ್ ಬಂದ್ಬಿಟ್ಟು ಸರ್ಕಾರನೇ ಸಾಥ್ ಕೊಡ್ಬೇಕಾದ್ರೆ ಸ್ಟೇ ಯಾಕೆ ಸಿಗಲ್ಲ? ಸಿದ್ದರಾಮಯ್ಯ SIT ಮಾಡಲ್ಲ, ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಮಾಡಲ್ಲ. ಅವರು ಕಾಂಗ್ರೆಸ್ ಅವರು ಸಿದ್ದರಾಮಯ್ಯನು CM ಆಗಬೇಕು, ಕಾಂಗ್ರೆಸ್ಗೆ ಪಕ್ಷಕ್ಕೆ ಅಧಿಕಾರ ಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬೇಕು, ಬೇರೆ ಏನೂ ಅಲ್ಲ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬೇಕು. CM ಸಿದ್ದರಾಮಯ್ಯನ್ಗೆ CM ಆಗಬೇಕು. ಹಿಂದುಳಿದ ವರ್ಗಗಳು ಅಹಿಂದ ನಾಯಕ ಅಂತ ಅನ್ಕೊಂಡು 2 ಸತಿ CM 3 ಸತಿ ಸರ್ಕಾರ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಹುಟ್ಟು ಹಬ್ಬ. ನೋಡ್ರಿ ಎಂತ ಸಡಗರ. ನಾಡಿನ ಹೆಣ್ಣು ಮಕ್ಕಳ ಸಾವಿರಾರು ಕೊಲೆ ಆಗಿದೆ. ಒಬ್ಬ ಅಹಿಂದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಆ ಗುಲ್ಬರ್ಗ ಹಳ್ಳಿಯಿಂದ ಡೆಲ್ಲಿವರೆಗೂ ಬೆಳಕಂಡು ಹೋದ್ರು. ಹತ್ಯಾಕಾಂಡದ ಬಗ್ಗೆ ತುಟಿ ಬೀಸ್ತಾ ಇಲ್ಲ. ಅವ್ರ ಮಗ ಪ್ರಿಯಾಂಕಾ ಖರ್ಗೆ CM ಆಗ್ಬೇಕಂತೆ, ಆತನೂ ತುಟಿ ಬೀಸ್ತಾ ಇಲ್ಲ. ಅಲ್ಲಿ ಸತ್ತೋರು ಬರೀ ಬ್ರಾಹ್ಮಣರ ಹೆಣ್ಮಕ್ಳಲ್ಲ, ಒಕ್ಕಲಿಗರ ಹೆಣ್ಮಕ್ಳಲ್ಲ, ಎಲ್ಲ ಜಾತಿಯ ಹೆಣ್ಣು ಮಕ್ಕಳಲ್ಲಿ ಹತ್ಯೆ ಆಗಿದೆ. ಬರೀ ಹತ್ಯೆ ಆಗಿಲ್ಲ, ರೇಪ್ ಆಗಿದೆ. ತುಂಬಾ ಕ್ರೂರಿಗಳ ರೀತಿ ಕೊದ್ದಿದ್ದಾರೆ. ಪ್ರಾಣಿಗಳನ್ನ ಮನೆಯಲ್ಲಿ ಡಾಗಿ ಸಿತ್ತು ಅಂದ್ರೆ ನಾಯಿಗಳನ್ನ ಕಟ್ಟಾಕಲ್ಲ, ಆ ರೀತಿ ಹೆಣ್ಣು ಮಕ್ಕಳನ್ನ ಕಟ್ಟಾಕಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ. ದಣಿಗಳ ಮಕ್ಕಳು ಅಲ್ಲಿ ಧರ್ಮಸ್ಥಳ ಸುತ್ತಮುತ್ತ ಎಲ್ಲರಿಗೂ ಗೊತ್ತು ಯಾರು ಇದನ್ನ ಮಾಡ್ತಾ ಇದ್ದಾರೆ. ಈ ಹತ್ಯಾಕಾಂಡ ಬೆಳಕಂಬರಕ್ಕೆ ವ್ಯವಸ್ಥೆ ಎಷ್ಟು ಕಾರಣನೋ, ಧರ್ಮಸ್ಥಳಕ್ಕೆ ಇದ್ದಂತ ಪೊಲೀಸ್ ಇದಾರಲ್ಲ, ಅವರು ಕೂಡ ಈ ಹತ್ಯಾಕಾಂಡಕ್ಕೆ ಅಷ್ಟೇ ಆರೋಪಿಗಳಾಗ್ತಾರೆ. ಇಷ್ಟೆಲ್ಲ ಹತ್ಯೆ ಆಗಿದ್ರೆ ಧರ್ಮಸ್ಥಳದಲ್ಲಿ 1000ಕ್ಕೂ ಹೆಚ್ಚು ಹೆಣ ಊತಿದ್ದಾನೆ ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ. ನೆನ್ನೆ ಹಿರಿಯ ವಕೀಲರಾದಂತ ಧನಂಜಯ ಅವರು ಆಮೇಲೆ ಇನ್ನೊಂದು ವಿಚಾರ ನೋಡಿದ್ರ, ಮಾಧ್ಯಮಗಳು News 18 ಮಾತ್ರ ಓಡಿಸ್ತಾ ಇತ್ತು. ನಿನ್ನೆ ಬೆಳಗ್ಗೆ ಅಜಿತ್ ಹನ್ಮಕ್ಕನವರ ಡೀಟೇಲ್ಸ್ ಅನ್ನ ಫೇಸ್ಬುಕ್ ಅಲ್ಲಿ ಹಾಕಿದ ತಕ್ಷಣ ಸಾಯಂಕಾಲ ಹಿರಿಯ ವಕೀಲರಾದಂತ ಧನಂಜಯ ಅವ್ರನ್ನ ಕುಣಿಸ್ಕೊಂಡು ರೋಸ್ಟ್ ಮಾಡಕ್ಕೆ ಅಜಿತ್ ಹನ್ಮಕ್ಕನವ್ರು ಟ್ರೈ ಮಾಡ್ದ. ಹೆಂಗೆ ರೋಸ್ಟ್ ಮಾಡಿದರೆ ಸೀನಿಯರ್ ಸುಪ್ರೀಂ ಕೋರ್ಟ್ ಲಾಯರ್ ಧನಂಜಯ ಅವರು, ನಮ್ಮ ಸ್ನೇಹಿತರು, ಗೊತ್ತಿರೋರು ನನಗೆ. ಹೆಂಗೆ ರೋಸ್ಟ್ ಮಾಡಿದ್ರು ಅಂತಂದ್ರೆ ಏನೇನೋ ಮಾಡ್ತಾನೆ ದಿಕ್ಕು ತಪ್ಸಕ್ಕೆ. ಇವನೇ ಯಾರೋ ಅಜಿತ್ ಹನ್ಮಕ್ನವರೇ ಜಡ್ಜು, ಅಜಿತ್ ಹನ್ಮಕ್ನವರೇ ಪೊಲೀಸ್ ಇನ್ಸ್ಪೆಕ್ಟ್ರು. ಅಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರೋ ಹತ್ಯಾಕಾಂಡಕ್ಕೆ ಅಲ್ಲಿ ದೇವಸ್ಥಾನನೂ ಇದ್ರೆ ಕಾನೂನಿಗಿಂತ ದೊಡ್ಡದ? ಅಲ್ಲಿ ಕೊಲೆ ಆಗಿದೆ ಹೆಣ್ಮಕ್ಳದು ಅಲ್ಲ, ಅಲ್ಲಿ ದೇವರ ನಂಬಿಕೆ ಇದೆ, ಇರ್ಲಿ ಬಿಡು. ಏನ್ ಇವಾಗ ದೇವ್ರ ನಂಬಿಕೆ ನಾವು ಯಾರು ಮಾತಾಡ್ತಾರ, ದೇವಸ್ಥಾನ ಬಗ್ಗೆ ಮಾಡಲ್ಲ ಅಂದ್ರೆ ಈ ಕೊಲೆಗಾರಗಳಿಗೆ ನಿನ್ನೆ ಬೆಳಗ್ಗೆ ಅಜಿತ್ ಹನ್ಮಕ್ಕನವರ ಬಯೋಗ್ರಫಿ ಹಾಕಿದ್ದಕ್ಕೆ ಸಾಯಂಕಾಲ ಲೈವ್ ಹೊಡೆದವನೆ. ಯಾವ ಮಟ್ಟದ ಭಯ ಬಂದಿದೆ ಅವನಿಗೆ? ಆಮೇಲೆ ನಾನು ಎಲ್ಲಾ ಮಾಧ್ಯಮದವ್ರಿಗೂ ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ, ಇನ್ನೂ 1 ವಾರ ಈ ಹತ್ಯಾಕಾಂಡದ ಏನು ಪ್ರಸಾರ ಮಾಡಕ್ ಹೋಗ್ಬಿಡಿ. ಆಕ್ಟಿವ್ ಅನ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಬ್ರೀಫ್ ಕೇಸ್ ಅನ್ನ ಈಸ್ಕೊಳ್ಳಿ.
ನಾನೇ ಹೇಳ್ತಾ ಇದ್ದೀನಿ ಈ ಮಿಂಡ್ರಿ ದಣಿಗಳ ಹತ್ರ ಸಾವಿರಾರು ಕೋಟಿ ಇದೆ. ನನಗ್ ಬಂದ ಮಾಹಿತಿ ಪ್ರಕಾರ ಬರೀ ವಿಧಾನಸೌಧಕ್ಕೇನೆ ಹೆಚ್ಚು ಕಮ್ಮಿ 25,000 ಕೋಟಿ 4-5 ದಿವಸದಿಂದ ತುಂಬಿಸೋರಂತೆ. ತರೋದು ಕೊಡೋದು ಯಾರು ಕೇಳಿದ್ರು? ನನಗೆ ಯಾರೋ ಹೇಳಿದ್ರು SP ಗೂ 100 ಕೋಟಿ ಕೊಟ್ಟವ್ರಂತೆ. ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಎಲ್ಲ ಕ್ವಶನ್ ಮಾರ್ಕು. ನಮಗಿರುವಂತ ಇಂಟೆಲಿಜೆನ್ಸಿನಲ್ಲಿ ಒಂದು 25,000 ಕೋಟಿ ಹಣದ ಹೊಳೆಯನ್ನೇ ಹರಿಸಿದಾರಂತೆ. ಮಾಧ್ಯಮದವರು ನಿಮ್ಗೂ ಕೂಡ ಬೇಕಾಗತ್ತೆ, ಈಸ್ಕೊಳ್ಳಿ. ಒಂದು ವಾರ ಓಡ್ಸಕ್ ಹೋಗ್ಬೇಡಿ. ಇದನ್ನ ನಾವ್ಯಾರು ಬಿಡಲ್ಲ, ನಾವ್ಯಾರು ಮಲಗೋದು ಇಲ್ಲ, ನಾವ್ಯಾರು ಬಿಡೋದು ಇಲ್ಲ, ಅದು ಬೇರೆ ವಿಚಾರ. ಇನ್ನ ಒಂದು ವಾರ ಮಾಧ್ಯಮದವರು ಈ ಧರ್ಮಸ್ಥಳ ಹತ್ಯಾಕಾಂಡನ ಓಡ್ಸಕ್ ಹೋಗ್ಬೇಡಿ. ಆಗ್ತೀವಿ ಅನ್ಕೊಂಡು ಅದೆಷ್ಟು ಬೇಕೋ ಬ್ರೀಫ್ ಕೇಸ್ ಇಕ್ಕಳಿ, ನಮ್ಗೇನು ಸಮಸ್ಯೆ ಇಲ್ಲ. ಅಟ್ಲೀಸ್ಟ್ ಒಂದು ವಾರ ಆದ್ಮೇಲೆ ನಿಮ್ದೆಲ್ಲ ಹೊಟ್ಟೆ ತುಂಬಿದ್ಮೇಲೆ ಪ್ರೆಷರ್ ಜಾಸ್ತಿ ಆಯ್ತು ಅಂತ ಹೊಡೀರಿ. ಆಗೇನಾಯ್ತು? ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಯ್ತಾ? ನಿಮ್ ಹೊಟ್ಟೆನೂ ತುಂಬ್ತು, ಅಟ್ ದ ಸೇಮ್ ಟೈಮ್ ಈ ಹೋರಾಟಕ್ಕೆ ನಮ್ಗೆಲ್ಲ ಹೆಲ್ಪ್ ಮಾಡ್ದಂಗ. ನೋಡಿ, ವಿ ಸಪೋರ್ಟ್ ಯು. ಆ 420 ಕಾಸನ್ನು ಈಸ್ಕೊಂಡ್ರೆ ನಮ್ಗೇನು ಸಮಸ್ಯೆ ಇಲ್ಲ. ಒಂದೇ ಒಂದು ರಿಕ್ವೆಸ್ಟ್, ಒಂದು ವಾರ ಪೋಸ್ಟ್ ಆನ್ ಮಾಡಿ. ಒಂದು ವಾರ ಆದ್ಮೇಲೆ ಆದ್ರೂ ಈ ಸ್ಟೋರಿನ ನೀವು ಹೊಡಿಲೇಬೇಕು. ಹೆಂಗ್ ಹೊಡೀರಿ ಅಂತಂದ್ರೆ 2 ಕಡೆ ಓಪನ್ ಆಗ್ಬಿಡ್ಬೇಕು. ಅವ್ನಿಗೆ ಹಂಗ್ ಹೊಡೀರಿ. ನಮ್ಗೆ ಈ ಬಿಸಿನ ತಣ್ಣಗ್ ಮಾಡಕ್ ಇಷ್ಟ ಇಲ್ಲ. ಓಕೆ, ಅಂಡ್ ವಿ ಆಲ್ ನೋ ಈ ಹತ್ಯಾಕಾಂಡದ ಹಿಂದೆ ಎಷ್ಟು ದೊಡ್ಡ ಕುಟುಂಬ, ಸಾವಿರಾರು ಕೋಟಿ ಆಮದಾನಿ ಬರೋ ಅಂತ ಜಾಗನ ಮಾಡ್ಕೊಂಡು ಯಾವುದೋ ಧರ್ಮದ ಸಂಪ್ರದಾಯಸ್ಥರು ಹಿಂದೂ ಧರ್ಮದ ದೇವಸ್ಥಾನ ಮಾಡ್ಕೊಂಡು ಮಾಡ್ತಾ ಇರೋಂಥ ಕೆಲಸ ಏನಿದೆಯಲ್ಲ, ನೀವೆಲ್ಲ ಸಿದ್ದರಾಮಯ್ಯನ ಅಹಿಂದ ನಾಯಕ, ಎಲ್ಲೇ ಅಹಿಂದ ನಾಯಕ? ಸಾವಿರಾರು ಹೆಣ್ಮಕ್ಳು ಸತ್ತವ್ರೆ, ಯಾವ ಅಹಿಂದ ನಾಯಕನೂ ಇಲ್ಲ, ಎಲ್ಲ ಲಕ್ಷ್ಮೀ ನಾಯಕ. ಲಕ್ಷ್ಮಿ ಯಾವ ಕಡೆ ಬರ್ತಾರೆ ಆ ಕಡೆ ವಾಲ್ತಾರೆ. ನಾನು 25,000 ಕೋಟಿ ಅಂತ 15,000 ಕೋಟಿ ಅಂತ ಹಾಕರ್ರೆ ಪ್ರೂಫ್ ಕೊಡು. ಅಲ್ಲ ಗುರು, ಸರ್ಕಾರದಲ್ಲಿರೋ ಭ್ರಷ್ಟರು, ಮಾಮಾಗಳು, ಬ್ರೋಕರ್ಗಳು ಏನ್ ವಿಡಿಯೋ ಮಾಡ್ಬಿಟ್ಟು ನಮಗೆ ಕೊಟ್ಬಿಟ್ಟು ದುಡ್ಡಿಸ್ಕೊಂತಾರ? ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಆಂಬ್ಯುಲೆನ್ಸ್ ಅಲ್ಲಿ ಪೇಮೆಂಟ್ ಹೋಗಿದೆ ಅಂತ ನೀವು ನಂಬಿ ಬಿಟ್ರೆ ಬಿಡಿ, ಅದು ನಿಮ್ಮ ಹಣೆ ಬರ, ನಾವೇನು ಹೇಳಕ್ಕಾಗಲ್ಲ. ಬಟ್ ಒಂದಂತೂ ನಿಜ, ಮಾಧ್ಯಮಗಳಿಗೂ ಕೂಡ ಸಾಕಷ್ಟು ಹಣವನ್ನ ದಣಿ ಕೊಟ್ಟಿದ್ದಾನೆ. ಆಮೇಲೆ ನಾನು ಇದು ನೋಡ್ಕೊಲ್ಲ, ಕರ್ನಾಟಕ ಮಹಿಳಾ ಆಯೋಗದ ಬಗ್ಗೆ ಕೇಳಿದಕ್ಕೆ ಕರ್ನಾಟಕ ಮಹಿಳಾ ಆಯೋಗದವರು ಲೆಟರ್ನ ಹಾಕಿದ್ರು. ಈಗ ಬನ್ನಿ, ನಮ್ಮ ಕರ್ನಾಟಕ ಮಹಿಳಾ ಆಯೋಗದ ಮೇಡಮ್ ಅವರು ಒಂದು ವಿಡಿಯೋ ಮಾಡಾಕವ್ರೆ. ಅದ್ರ ಬಗ್ಗೆ ತಮ್ಮ ಹೇಳಿಕೆನ ನೀವೇ ಹೇಳ್ಬೇಕಾಗತ್ತೆ. ಐ ವಾಂಟ್ ಯುವರ್ ರಿಯಾಕ್ಷನ್ ಆನ್ ಮೇಡಮ್ಸ್. ನಮ್ಮ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರು ಒಂದು ತಮ್ಮದೇ ಆದಂತ ವಿಡಿಯೋನ ಮಾಡಿ ಹಾಕಿದ್ದಾರೆ. ತಾವು ದಯಮಾಡಿ ಇದನ್ನ ನೋಡ್ಬಿಟ್ಟು ಕೇಳಿಸ್ಕೊಳ್ಳಿ. ಫಸ್ಟ್ ಮೇಡಮ್ ಏನ್ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ, ತದನಂತರ ನೀವು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಬಹುದು. ಓಕೆ, ಕೇಳಿಸ್ಕೊಳ್ಳಿ ಮೇಡಮ್ ಏನ್ ಹೇಳ್ತಾರೆ ಅಂತ. ಮೇಡಮ್ ಅವ್ರ ಬಗ್ಗೆ ಫುಲ್ ಗೌರವ ಇದೆ. ಫಸ್ಟ್ ಆಫ್ ಆಲ್ ಸೌಜನ್ಯನ ಒಂದು ಕೇಸು ನನಗ್ ಬರೋದಿಲ್ಲ. ಆಯ್ತಪ್ಪ, ನೀವು ನನ್ನಿಷ್ಟು ಕೇಳೋರು ಮಕ್ಕಳ ಆಯೋಗದ ಅಧ್ಯಕ್ಷರು ಯಾರು ಅಂತಾದ್ರು ಗೊತ್ತಾ ನಿಮಗೆ? ಆ ಮಗುವಿಂದು, ಆ ಸೌಜನ್ಯ ಆ ಮಗುವಿಂದು ಬರೋದೇ ಮಕ್ಕಳ ಆಯೋಗಕ್ಕೆ. ಮೇಡಮ್, ಫಸ್ಟ್ ಆಫ್ ಆಲ್ ನಿಮ್ಗೊಂದು ಕ್ಲಾರಿಟಿ ಕೊಡ್ತೀವಿ. ಸೌಜನ್ಯ ಕೇಸು ನಡೆದು ಹೋದಂತ ಕತೆ, ಅದ್ರ ಬಗ್ಗೆ ನಮಗೂ ಕೂಡ ಕನಿಕರ ಇದೆ. ನಾವು ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಯಾಕಂದ್ರೆ ಲೀಗಲ್ ಆಗಿ ಎಲ್ಲ ಮುಗಿದೋಗಿದೆ ಅದು. ನಾವು ಮಾತಾಡ್ತಾ ಇರೋದು ಧರ್ಮಸ್ಥಳದ ಭೀಮಾ ಕೊಟ್ಟರು ಅಂತ ಕಂಪ್ಲೇಂಟ್ ಅಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಕಿಡ್ನಾಪ್, ಅತ್ಯಾಚಾರ, ಕೊಲೆ, ಭೀಕರವಾದ ಕೊಲೆ ಮತ್ತೆ ಶವ ಸಂಸ್ಕಾರ, ಇದರ ಬಗ್ಗೆ ಒಂದು ಹೊಸ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಅದರ ಸಂಬಂಧ ನಿಮ್ಮನ್ನ ಪ್ರಶ್ನೆ ಮಾಡಿದ್ವಿ ಹೊರತು ನಾವು ಸೌಜನ್ಯ ಕೇಸನ್ನ ನಿಮಗ್ ಬರಲ್ಲ ಅಂತನೂ ಗೊತ್ತು, ಅದಕ್ಕೆ ನೀವು ಜವಾಬ್ದಾರಿ ಅಲ್ಲ. ನಾವು ಕೇಳ್ತಾ ಇರೋದು ಧರ್ಮಸ್ಥಳದ 1000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ, ಬ್ರಾಹ್ಮಣರು ಎಲ್ಲ ಮೆಜಾರಿಟಿ ಹೆಣ್ಮಕ್ಳೇ ಅಲ್ಲಿ ಕಿಡ್ನಾಪ್ ಆಗಿ, ಅತ್ಯಾಚಾರ ಆಗಿ. ನೋಡಿ ಮೇಡಮ್ ಅವರು
ಯಾವ ರೀತಿ ಸ್ಟೇಟ್ಮೆಂಟ್ ತಿರುಗಿಸ್ತಾರೆ. ಅಲ್ಲ ರೀ, ಇಡೀ ಪ್ರಪಂಚ ಗೊತ್ತು ಧರ್ಮಸ್ಥಳದಲ್ಲಿ 1000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಹತ್ಯಾಕಾಂಡ ಆಗಿದೆ ಅಂತ. ಈ ಮೇಡಮ್ ಅವರು ಸೌಜನ್ಯ ಕೇಸ್ ಎತ್ಕೊಂಡು ನನಗ್ ಬರಲ್ಲ ಅಂತಾರೆ. ಅಲ್ಲಿ ನೋಡ್ರಿ, ನಾವು ದಡ್ರ ಅಥವಾ ಮೇಡಮ್ ಏನಾದ್ರು ತಪ್ಪಾಗಿ ತಿಳ್ಕೊಂಡವ್ರ? ಆಮೇಲೆ ಕೇಳಿಸ್ಕೊಳ್ಳಿ, ಪೂರ್ತಿ ಒಂಚೂರು ಕೇಳಿಸ್ಕೊಳ್ಳಿ ಮೇಡಮ್ದು. ಫಸ್ಟ್ ಆಫ್ ಆಲ್ ಸೌಜನ್ಯನ ಒಂದು ಕೇಸು ನನಗ್ ಬರೋದಿಲ್ಲ. ಆಯ್ತಪ್ಪ, ನೀವು ನನ್ನಿಷ್ಟು ಕೇಳೋರು ಮಕ್ಕಳ ಆಯೋಗದ ಅಧ್ಯಕ್ಷರು ಯಾರು ಅಂತಾದ್ರೂ ಗೊತ್ತಾ ನಿಮಗೆ? ಮೇಡಮ್ ಖಂಡಿತ ಗೊತ್ತಿಲ್ಲ. ಸರ್ಕಾರದವರಾಗಿ ತಾವು ಚೇರ್ಮನ್ ಆಗಿ ಸಾರ್ವಜನಿಕರಿಗೆ ತಿಳಿಸಬೇಕಾದು ನಿಮ್ಮ ಧರ್ಮ. ಅದಕ್ಕೋಸ್ಕರ ಸರ್ಕಾರದಿಂದ ಸವಲತ್ತು ಕೊಟ್ಟಿದ್ದಾರೆ, ನಿಮ್ಮನ್ನು ಅಪಾಯಿಂಟ್ ಮಾಡಿದ್ದಾರೆ, ನಿಮ್ಗೆ ಪವರ್ಸ್ ಕೊಟ್ಟಿದ್ದಾರೆ, ಸ್ಟಾಫ್ ಕೊಟ್ಟಿದ್ದಾರೆ, ಮಹಿಳಾ ಆಯೋಗಕ್ಕೆ ಬಿಲ್ಡಿಂಗ್ ಕೊಟ್ಟಿದ್ದಾರೆ. ಕರ್ನಾಟಕದ ಮಹಿಳೆಗಳಿಗೆ ಏನೇ ಅನ್ಯಾಯ ಆದ್ರೂ ನೀವು ಧ್ವನಿ ಎತ್ತಬೇಕು. 1000ಕ್ಕೂ ಭೀಮನ ಕಂಪ್ಲೇಂಟ್ ಅಲ್ಲಿ 1000ಕ್ಕೂ ಹೆಚ್ಚು ಹೆಣ್ಣು ಮಗಳ ಕಿಡ್ನಾಪ್, ಅತ್ಯಾಚಾರ, ಕೊಲೆ ಆಗಿ ಮಣ್ಣು ಮಾಡಿದ್ರಂತೆ. ಈ ಕೇಸು ನಿಮಗೆ ಬರುತ್ತಾ? ಇಲ್ಲ ಅಂದ್ರೆ ಮಹಿಳೆಯರ ಕೇಸೇ ಬರಿಲ್ಲ ಅಂದ್ಮೇಲೆ ಮತ್ತೆ ಕರ್ನಾಟಕ ಮಹಿಳಾ ಆಯೋಗ ಯಾಕೆ ಬೇಕು? ಆ ಮಗುವಿಂದು, ಆ ಸೌಜನ್ಯ ಮಗುವಿಂದು ಬರೋದೇ ಮಕ್ಕಳ ಆಯೋಗಕ್ಕೆ. ಸುಮ್ನೆ ನಾಗಲಕ್ಷ್ಮಿ ಹೆಸರು ಹೇಳಿದ್ರೆ ನಿಮ್ಗೆ ವ್ಯೂಸ್ ಬರುತ್ತೆ ಅಂತ ಸಿಕ್ಕಾಪಟ್ಟೆ ಏನ್ ಬೇಕಾದ್ರೂ ಮಾತಾಡಿ. ಮೇಡಮ್ ಹೇಳ್ತಾ ಇದಾರೆ, ಮೇಡಮ್ ಅವ್ರ ಹೆಸರು ಹೇಳಿದ್ರೆ ಸಿಕ್ಕಾಪಟ್ಟೆ ವ್ಯೂಸ್ ಬರ್ತದಂತೆ. ಖಂಡಿತ ಮೇಡಮ್, ಆ ಹೆಣ್ಣು ಮಕ್ಕಳು ಸತ್ತಿದಾರಲ್ಲ, ಹೆಣ್ಮಕ್ಳು, ಸಾವಿರಾರು ಹೆಣ್ಮಕ್ಳು, ಅವರ ಫೀಲಿಂಗ್ಸ್ ಬಗ್ಗೆ ನಾವು ಎಷ್ಟೇ ಮಾಡ್ಕೊಂಡು ವಿಡಿಯೋ ಮಾಡಿದರೆ ಹೊರತು ಖಂಡಿತ ನಿಮ್ಮನ್ನ ಹೆಸರೆತ್ತಿದ್ರೆ ವ್ಯೂಸ್ ಬರಂಗಿದ್ರೆ ಮೇಡಮ್, ಒಂದೊಂದು ವಿಡಿಯೋ ನಮ್ದು 1 ಕೋಟಿ 2 ಕೋಟಿ ಓಡ್ತಾ ಐತೆ. ಅದ್ರಲ್ಲಿ ಯಾವ್ದ್ರಲ್ಲೂ ನೀವಿಲ್ಲ, ಆದ್ರೂ ಕೋಟಿ ಓಡ್ತಾ ಐತೆ. ನೀವ್ಯಾಕೆ ಮೇಡಮ್ ನಮ್ಮ ವ್ಯೂಸ್ ಅಥವಾ ಜನರ ಫೀಲಿಂಗ್ಗೆ ನಿಮ್ಮ ಇಮೇಜ್ ಈ ತರ ಮಾಡ್ಕೊಂತೀರಾ? ಆ ಮುಗ್ಧ ಮಕ್ಕಳು ನನ್ನ ಬೇಡ, ಒಂದು ತಾಯಿ ಬಗ್ಗೆನೂ ಆತರ ಸೌಜನ್ಯನ್ಗಾದಂಗೆ ಆಗ್ಲಿ ಅಂತ ಕಮೆಂಟ್ ಮಾಡೋ ರೀತಿಯಲ್ಲಿ ನೀವು ಪ್ರವೋಕ್ ಮಾಡ್ತಾ ಇದ್ದೀರಲ್ಲ, ನೀವು ಎಷ್ಟು? ಮೇಡಮ್, ನಾವ್ ಯಾರು ಪ್ರವೋಕ್ ಮಾಡ್ತಾ ಇಲ್ಲ. ತಾವು ಅರ್ಥ ಮಾಡ್ಕೊಳ್ಬೇಕು. ನಾವ್ಯಾರು ನಿಮ್ ಮನೆ ಮುಂದೆ ಬಂದು ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡಿ ಕರ್ನಾಟಕ ಮಹಿಳಾ ಆಯೋಗಕ್ಕೆ ಅಧ್ಯಕ್ಷರಾಗಿ ಅಂತ ನಾವ್ಯಾರು ಬೇಡ್ಕೊಂಡಿಲ್ಲ. ತಾವಾಗೆ ಸರ್ಕಾರ ಅಪಾಯಿಂಟ್ ಮಾಡಿದೆ, ತಾವಾಗೆ ಆ ಕುರ್ಚಿಯನ್ನ ಬರ್ಸಿದ್ದೀರಾ. ನಿಮ್ಮ ಸಂವಿಧಾನಿಕ ಜವಾಬ್ದಾರಿಯನ್ನ ತಾವು ನಿರ್ವಹಿಸಕ್ಕೆ ಪ್ರಶ್ನೆ ಮಾಡೋ ತಪ್ಪು ಅನ್ನೋದಾದ್ರೆ ಹಾಗಾದ್ರೆ ನೀವು ಪ್ರಶಾಂತಿತರ? ನಿಮ್ಮನ್ನ ನಾವ್ಯಾರು ಕೇಳಂಗೆ ಇಲ್ವಾ? ಹಾಗಾದ್ರೆ ನಾವೇನು ಕೇಳಬಾರ್ದು, ನಾವೇನು ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ಅಂತಂದ್ರೆ ಮತ್ತೆ ಮಹಿಳಾ ಆಯೋಗ ಏನಕ್ಕೆ ಬೇಕು? ನಿಮಗ್ ನಿಜವಾಗ್ಲೂ ನ್ಯಾಯ ಕೊಡಿಸ್ಬೇಕು ಅಂತಿದ್ರೆ ಎವಿಡೆನ್ಸಸ್ ನ, ಸಾಕ್ಷಿಗಳನ್ನೆಲ್ಲ ಕೂಡಿಸ್ಕೊಂಡು ನ್ಯಾಯಾಲಯದಲ್ಲಿ ನ್ಯಾಯ ಕೊಡಿಸ್ಕೊಂಡ್ ಬನ್ನಿ. ಮೇಡಮ್, ಈಗ ನಾವೇ ನ್ಯಾಯ ಕೊಡಿಸ್ಕೊಂಡು ನಾವೇ ನ್ಯಾಯಾಲಯಕ್ಕೆ ಹೋಗಂಗಿದ್ರೆ ಮೇಡಮ್ ಕರ್ನಾಟಕದಲ್ಲಿ ಮಹಿಳಾ ಆಯೋಗ ಏನಕ್ಕೆ ಬೇಕು? ನಿಮ್ ಜೊತೆ ನಾನೇನು ಇಡೀ ಕರ್ನಾಟಕ ಜನ ನಿಂತ್ಕೊಳ್ಳುತ್ತೆ. ಮೇಡಮ್, ಜನ ನಿಂತೇ ನಿಲ್ತಾರೆ. ಜನರಿಗೆ ಈ ನೋವಿನ ಬಗ್ಗೆ ಅರಿವಿದೆ. ಆಸ್ ಎ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ ತಾವು ತಮ್ಮ ಕರ್ತವ್ಯನ ಮಾಡಿದ್ರೆ ಸಾಕು ಮೇಡಮ್. ಆಮೇಲೆ ನಾವ್ ಯಾರೋ ನಿಮ್ಮ ಏನೋ ವಿಡಿಯೋನ ಹಾಕೊಂಡು ರೀಲ್ಸು ಮಾಡಲ್ಲ, ನಮ್ಗೆ ವ್ಯೂಸು ಬೇಡ ಮೇಡಮ್. ನೀವಿಲ್ದ್ರೇನೆ ಕೋಟ್ಯಾಂತರ ಜನ ಈ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ. ನೀವಿದ್ರೇನೆ ಮೋಸ್ಟ್ಲಿ ನೀವ್ ಹಾಕರೆ ಇನ್ನ ಕಡಿಮೆ ಅಂತ ಹೇಳ್ಬಿಡ್ತು. ನಿಮ್ಮಿಂದ ನಮ್ಗೇನು ವ್ಯೂಸ್ ಸಿಗಲ್ಲ, ನಾನೇ ಅಲ್ಲ ಯಾರಿಗೂ ಸಿಗಲ್ಲ ಬಿಡಿ. ನಾನು ನಿಂತ್ಕೊಳ್ತೀನಿ ನಿಮ್ ಜೊತೆ. ಅದು ಬಿಟ್ಟು ಸುಮ್ಮನೆ ವಿಡಿಯೋಗಳು ಮಾಡೋದು ಏನ್ ಬರುತ್ತೆ ನಿಮ್ಗೆ? ಮೇಡಮ್, ಕನಿಷ್ಠ ನಾವು ಪ್ರಶ್ನೆ ಮಾಡಿದ್ದಕ್ಕೆ ನೀವು ರಿಯಾಕ್ಷನ್ ಕೊಡ್ತಾ ಇದ್ದೀರಾ. SIT ಮಾಡಿ ಅಂತ ಲೆಟರ್ ಬರ್ದಿದ್ದೀರಾ. ಬಿಡಿ, ನೀವು ಲೆಟರ್ ಬರ್ದ ಮೇಲೆ ಇಡೀ ಸರ್ಕಾರನೇ ಈ ಕೇಸ್ಗೆ ಮಣ್ಣಾಕಿದ್ದಾರೆ. ನೋಡಿ, ಕೇಳಿಸ್ಕೊಂಡ್ರಲ್ಲ, ಸರ್ಕಾರದ ಸ್ಟ್ಯಾಂಡ್ ಅನ್ನ ಮೇಡಮ್ ಕ್ಲಾರಿಟಿಯಾಗಿ ಹೇಳ್ತಾ ಇದ್ದಾರೆ. ಮೇಡಮ್ ಅವ್ರಿಗೆ ವಿಡಿಯೋ ಮುಖಾಂತರ ಪ್ರಶ್ನೆ ಮಾಡಿದ್ದು ಇಷ್ಟ ಆಗಿಲ್ಲ ಅನ್ಸುತ್ತೆ. ನಾವೇನ್ ಮಾಡೋಣ? ನಾವು ಹೋಗಿ ಕೈ ಕಟ್ಕೊಂಡು ಕರ್ನಾಟಕ ಮಹಿಳಾ ಆಯೋಗದ ಹತ್ರ ಒಳ್ಳೆ ಗುಲಾಮರ್ ತರ ಮೇಡಮ್ ವೇಟ್ ಮಾಡ್ಕೊಂಡು ಲೆಟರ್ ಕೊಟ್ಕೊಂಡು ಮೇಡಮ್ ಏನೋ ಮಾಡಿ ಅಂತ ಹೇಳಕ್ಕೆ ನಮ್ಮ ಹತ್ರನೂ ಸಮಯ ಇಲ್ಲ. ಹಂಗಾಗಿ ನಮ್ಗೆ ಗೊತ್ತಿದ್ದ ವಿಚಾರದಲ್ಲಿ ಒಂದು ವಿಡಿಯೋ ಮಾಡಾಕ್ರಿ. ಮೇಡಮ್ ಅವ್ರ ರಿಯಾಕ್ಷನ್ ಬಂದಿದೆ. ಸೌಜನ್ಯ ಕೇಸು ಮಕ್ಕಳ ಆಯೋಗಕ್ಕೆ ಬರ್ಬೋದು, ಆದರೆ ಕರ್ನಾಟಕದ ಧರ್ಮಸ್ಥಳದ ನಡೆದಂತ ಸಾವಿರಾರು ಹೆಣ್ಣು ಮಕ್ಕಳ ನಾವೇ ಹೇಳ್ತಾ ಇಲ್ಲ, ಭೀಮಾ ಹೇಳಿರೋದು. ಸೊ ಭೀಮನ ಹೇಳಿಕೆ ಪ್ರಕಾರ ಅಲ್ಲಿ ಮಕ್ಕಳಲ್ಲ, ದೊಡ್ಡ ಹೆಣ್ಣು ಮಕ್ಕಳ ಕಿಡ್ನಾಪ್, ಅತ್ಯಾಚಾರ, ಕೊಲೆ ಮಾಡೋದು, ಮತ್ತೆ ಅದನ್ನ ಮುಚ್ಚಿರೋನು ಇವನು. ಸೊ ಈ ವಿಚಾರದ ಬಗ್ಗೆ ಮೇಡಮ್ ಮಾತಾಡ್ತಾನೆ ಇಲ್ಲ. SIT ಮಾಡಿ ಅಂತ ಈ ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ ಈ ಮೇಡಮ್ ಅವರೇ ಲೆಟರ್ ಬರ್ದು ಈಗ ನೋಡಿದ್ರೆ ಸೌಜನ್ಯ ಕೇಸು, ನಾನು ಮಕ್ಕಳ ಆಯೋಗ ಅಂದ್ರೆ
ನುರುಚ್ಕಣಕ್ಕೆ, ಕೆಲಸ ಮಾಡೋದನ್ನ ನುರ್ಸ್ಕಣಕ್ಕೆ ಏನೇನ್ ಬೇಕೋ ಎಲ್ಲ ಸಬೂಬಿದೆ. ಒಂದು ಕರ್ನಾಟಕ ಮಹಿಳಾ ಆಯೋಗದ ಚೇರ್ಮನ್ ಆದಂತ ಈ ಮೇಡಮ್ ಅವರು ಎಷ್ಟು ಪವರ್ಸ್ ಇರುತ್ತೆ? ಏನಕ್ಕೋಸ್ಕರ ಇವರಿಗೆ ಬಿಲ್ಡಿಂಗ್ ಕೊಟ್ಟಿರೋದು? 106 ಸ್ಟಾಫ್ ಕೊಟ್ಟಿರೋದೇನಕ್ಕೆ? ಆ ಚೇರ್ಮನ್ಶಿಪ್ ಕೊಟ್ಟಿರೋದೇನಕ್ಕೆ? ಕಾರ್ ಕೊಟ್ಟಿರೋದೇನಕ್ಕೆ? ಗನ್ಮೆನ್ ಡ್ರೈವರು ಕೊಟ್ಟಿರೋದೇನಕ್ಕೆ? ಸುಮ್ಮನೆ ಕೂತ್ಕೊಳಕ? ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನಿಮ್ಗೆ ಹತ್ಯಾಕಾಂಡದ ಬಗ್ಗೆ ಈ ಮೇಡಮ್ ಧರ್ಮಸ್ಥಳಕ್ಕೆ ಭೇಟಿ ಕೊಡ್ಬೇಕಾಗಿತ್ತು. ನ್ಯಾಷನಲ್ ವುಮೆನ್ಸ್ ಕಮಿಷನ್ಗೆ ರಿಪೋರ್ಟ್ ಮಾಡಬೇಕಾಗಿತ್ತು. ಮೂಡಬಿದ್ರೆನಲ್ಲಿ ಆಳ್ವಾಸ್ ಕಾಲೇಜಲ್ಲಿ ಮಾಡಬಾರ್ದು ಕೆಲಸ, ಅತ್ಯಾಚಾರ, ಕೊಲೆಗಳಾಗಿ ಆತ್ಮಹತ್ಯೆಗಳಾಗ್ತಾ ಇದೆ. ಮೂಡಬಿದ್ರೆಗೆ ಈ ಮಹಿಳಾ ಆಯೋಗದ ಅಧ್ಯಕ್ಷರು ಭೇಟಿ ಕೊಡ್ಲಿಲ್ಲ, ಧರ್ಮಸ್ಥಳಕ್ಕೆ ಭೇಟಿ ಕೊಡ್ಲಿಲ್ಲ. ಏನಕ್ಕೆ ಬೇಕಾಗಿದೆ ನಮ್ಮ ಕರ್ನಾಟಕ ಮಹಿಳಾ ಆಯೋಗ? ಸುಮ್ಮನೆ ಕಾಟಾಚಾರಕ್ಕೆ ಅಂತಂದ್ರೆ ಏನಕ್ಕೆ ಮಾಡ್ಕೊಬೇಕಂತದನ್ನ? ಇನ್ನ ನಮ್ಮ ಕರ್ನಾಟಕದಲ್ಲಿ ನಡೆದಂತ ಈ ಹತ್ಯಾಕಾಂಡದ ಬಗ್ಗೆ ಮಹಿಳಾ ಆಯೋಗ ಭೇಟಿ ಕೊಡಲ್ಲ, ಒತ್ತಡ ಹಾಕಲ್ಲ, ಕರೆಸ್ಪಾಂಡೆನ್ಸ್ ಮಾಡಲ್ಲ. ಯಾರಾದ್ರೂ ಅವರನ್ನ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಬೇಜಾರು ಮಾಡಿಕೊಂಡು ಈ ರೀತಿ ವಿಡಿಯೋ ಮಾಡಾಕ್ತಾರೆ ಅಂತಂದ್ರೆ ಎಂತೆಂತ ವ್ಯಕ್ತಿಗಳನ್ನ ನಾವು ಎಂತೆಂತ ಸೀಟಲ್ಲಿ ಅಲಂಕಾರ ಮಾಡಿದ್ದೀವಿ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. ಜೊತೆನಲ್ಲಿ ಆ ಮೂಡಬಿದ್ರೆಯ ಆಳ್ವಾ ಕಾಲೇಜಲ್ಲಿ 16 ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂತ ಇದೆ. ಮೊನ್ನೆ ಒಂದು ಹೆಣ್ಮಕ್ಳು ಲೆಕ್ಚರರ್ಸೇ ಪ್ರವೋಕ್ ಮಾಡಿ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಿ ಗ್ಯಾಂಗ್ ರೇಪ್ ಆಗಿದೆ. ಇಷ್ಟೆಲ್ಲ ವಿಚಾರ ಇದ್ರು. ಮೂಡಬಿದ್ರೆ ಕಾಲೇಜ್ಗೆ ಮೇಡಮ್ ಅವರು ವಿಸಿಟ್ ಮಾಡಬೇಕಾಗಿತ್ತು. ಶುಡ್ ಹಾವ್ ಗಾನ್. ಆಮೇಲೆ ಆ ಮೊನ್ನೆ ಅರೆಸ್ಟ್ ಆದ್ರಲ್ಲ ಆ ಮೂಡಬಿದ್ರೆ ಕಾಲೇಜವರು ಮೊದಲು ಇವ್ರ ಬಳಿನೇ ಹೋಗಿದ್ದು. ಈ ಮೇಡಮ್ ಅದನ್ನ ಮಾಧ್ಯಮಕ್ಕೂ ಹೇಳಿಲ್ಲ. ಇವರು ಮೂಡಬಿದ್ರೆ ಕಾಲೇಜು ವಿಸಿಟ್ ಮಾಡಿಲ್ಲ. ಅಂದ್ರೆ ಕಂಡೋರ್ ಮಕ್ಕಳು ಹೆಂಗನ ಆಳ ಹೋಗ್ಕಣ್ಲಿ. ಸರ್ಕಾರನು ಕೇರ್ ಮಾಡಲ್ಲ, ಏನೂ ಮಾಡಲ್ಲ. ಏನೇ ಸ್ನೇಹಿತರೆ, ಎಲ್ಲ ವಿಚಾರ ತಿಳಿಸುತ್ತಾ ನನಗೇನಿಲ್ಲ, ನಾನು ತಪ್ಪು ಮಾಡ್ತಾ ಇಲ್ಲ ಅಂತ ನನ್ನ ನಂಬಿಕೆ ಇದೆ. ನಾನು ಸಾರ್ವಜನಿಕ ಹಿತಾಸಕ್ತಿಲಿ ಧ್ವನಿ ಮಾಡ್ತೀನಿ ಅಂತ ಆ ನಂಬಿಕೆ ಇದೆ. ಹಾಗಾಗಿನೇ ನಾನು ಈ ವಿಡಿಯೋನ ಮಾಡಿದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಸಿ ಯು. ಬಾಯ್. ಥ್ಯಾಂಕ್ ಯು.